ತನ್ನ ಹತ್ರಕ್ಕೆ ಹೋಗಿ ನಡಿ, ನಿನ್ನ ಹತ್ರ ಕೆಲಸ ಇದೆ ಅಂತ ಹೇಳಿ ಅವಳನ್ನ ಮೇಲೆ ಕೆಪ್ಸಿ ನಿಲ್ಲಿಸ್ದ ಶೌರ್ಯ. ಎಲ್ಲಿಗೆ ಶೌರ್ಯ ಅವರೇ ಅಂತ ಕೇಳಿದ್ಲು ತ್ರಿಷಾ. ಹೇಳ್ತೀನಿ ಅಂತ ಹೇಳಿ ಅವಳನ್ನ ಕರ್ಕೊಂಡು ಕೆಳಗೆ ನಡೆದ ಶೌರ್ಯ. ಎಲ್ಲಿಗೆ ಶೌರ್ಯ ಅವರೇ ಅಂತ ಕೇಳ್ತಿದ್ರೆ, ತ್ರಿಷಾ ನಿನಗೆಲ್ಲದಕ್ಕೂ ಅರ್ಜೆಂಟಾ ಅಂತ ಶೌರ್ಯ ಪಾರ್ಕಿಂಗ್ ಲಾಟ್ ಕಡೆ ನಡೀತಾ ಇನ್ನೇನು ಮಾತಾಡದೆ ಸೈಲೆಂಟಾಗಿ ಇದು ಬಿಟ್ಲು ತ್ರಿಷಾ ಕೂಡ. ಒಂದು 2 ನಿಮಿಷಕ್ಕೆ ಶೌರ್ಯ ಕಾರ್ ತಂದು ತ್ರಿಷಾ ಮುಂದೆ ನಿಲ್ಲಿಸ್ದ. ತ್ರಿಷಾ ಬಂದು ಕೂರ್ತಿದ್ದಂತೆ ಕಾರ್ ರುಯ್ ಅಂತ ಝುಮ್ಮನೆ ನುಗ್ತು. ಕಾರ್ನಲ್ಲಿ ಕೂಡ ಶೌರ್ಯ ಏನೂ ಮಾತಾಡಲಿಲ್ಲ. ಆದರೆ ತ್ರಿಷಾ ಶೌರ್ಯ ಅವರಿಗೆ ತುಂಬ ಹರ್ಟ್ ಆದಾಗಿದೆ, ಅದಕ್ಕೆ ನನ್ನ ಜೊತೆ ಏನೂ ಮಾತಾಡ್ತಿಲ್ಲ ಅಂತ ಅಂದ್ಕೊಂಡ್ಳು ಮನಸ್ಸಿನಲ್ಲೇ. ಒಂದು ಅರ್ಧ ಗಂಟೆ ನಂತರ ಒಂದು ಜಾಗಕ್ಕೆ ತಲುಪಿದ್ರು ಶೌರ್ಯ ಮತ್ತು ತ್ರಿಷಾ. ಕಾರ್ ನಿಲ್ಲಿಸಿ ಇಳಿ ಅಂದ ಶೌರ್ಯ. ತ್ರಿಷಾ ಕಾರ್ ಇಳಿದು ಸುತ್ತಲೂ ನೋಡಿದ್ಲು. ತನ್ನ ಕಣ್ಣುಗಳನ್ನ ತಾನೇ ನಂಬೋದಕ್ಕೆ ಸಾಧ್ಯ ಆಗಲಿಲ್ಲ. ಎದುರುಗಡೆ ಒಂದು ದೊಡ್ಡ ಲೇಕ್ ಇದೆ. ಅದಕ್ಕೊಂದು ಸೈಡ್ನಲ್ಲಿ ಒಂದು ಸಣ್ಣ ಬೋಟ್ ಇದೆ. ಆ ಬೋಟ್ ಪೂರ್ತಿ ಸುಂದರವಾಗಿ ರೋಸ್ ಪೆಟಲ್ಸ್ನಿಂದ ಅಲಂಕಾರಗೊಂಡಿದೆ. ಶೌರ್ಯ ಅವರೇ ಅಂತ ಶೌರ್ಯನ ಕಡೆ ತಿರುಗಿ ನೋಡೋ ಅಷ್ಟರಲ್ಲೇ ಶೌರ್ಯ ತನ್ನ ಕೈಯನ್ನು ತ್ರಿಷಾ ಕೈಗೆ ನೀಡಿದ, ಇಳಿ ಅನ್ನುವಂತೆ. ಶೌರ್ಯ ಅವರೇ ಅಂತ ಅಂತಿದ್ರೆ, ಹುಷ್ ಸೈಲೆಂಟಾಗಿ ಬಾ ಅಂತ ಹೇಳಿ ತ್ರಿಷಾ ಕೈಯನ್ನು ಹಿಡ್ಕೊಂಡು ಬೋಟ್ ಒಳಗೆ ಕರ್ಕೊಂಡು ಹೋದ ಶೌರ್ಯ. ತುಂಬ ಸಣ್ಣ ಬೋಟ್ ಆದರೂ ಕೂಡ ತುಂಬ ಚೆನ್ನಾಗಿತ್ತು. ಪಾದ ಇಟ್ಟ ಜಾಗ, ಕೂತು ಜಾಗ ಎಲ್ಲವನ್ನ ಹೂಗಳಿಂದ ತುಂಬಿಸ್ಬಿಟ್ಟಿದ್ದ. ಅರೆ ವಾವ್, ತುಂಬ ಚೆನ್ನಾಗಿದೆ ಶೌರ್ಯ ಅವರೇ ಅಂದ್ಲು ತ್ರಿಷಾ ಎಕ್ಸೈಟ್ ಆಗ್ತಾ. ನಿನಗಿಷ್ಟ ಆಯ್ತಾ ಬೇಬಿ ಅಂತ ಕೇಳಿದ ಶೌರ್ಯ ತ್ರಿಷಾಳನ್ನೇ ನೋಡ್ತಾ. ಏನಂತ ಕರೆದ್ರಿ ಅಂತ ಕೇಳಿದ್ದು ತ್ರಿಷಾ ಕಣ್ರೆಪ್ಪೆಗಳನ್ನ ವಾಲಿಸ್ತಾ. ಬೇಬಿ ಅಂತ ಕರೆದೆ ಅಂದ ಶೌರ್ಯ ತುಂಟತನದಿಂದ ತ್ರಿಷಾಳನ್ನೇ ನೋಡ್ತಾ. ನಾಚಿಕೆ ಪಡ್ತಾ ಹಾಗೆ ಸೈಲೆಂಟಾಗಿ ಕೂತ್ಲು ತ್ರಿಷಾ. ಶೌರ್ಯ ಬೋಟ್ ರೈಡ್ ಮಾಡ್ತಾ ಆ ಕೆರೆ ಮಧ್ಯೆ ಕರ್ಕೊಂಡು ಹೋದ. ತ್ರಿಷಾ ಒಂದು ಸಾರಿ ಅತ್ತ ನೋಡು ಅಂದ ಮೃದುವಾಗಿ. ಅತ್ತ ಕಡೆ ನೋಡಿ ತ್ರಿಷಾಗೆ ಅಲ್ಲಿ ಬಿಳಿ ಕಮಲಗಳ ಮಧ್ಯೆ ಐ ಲವ್ ಯು ಮೈ ಸ್ವೀಟ್ ಆರ್ಟ್ ಅಂತ ಸುಂದರವಾಗಿ ಬರೆದಿದೆ. ಅದನ್ನು ನೋಡಿ ತಿರುಗಿ ಶೌರ್ಯನ ಕಡೆ ನೋಡಿ ತ್ರಿಷಾಗೆ ಕೈಯಲ್ಲಿ ಒಂದು ಡೈಮಂಡ್ ರಿಂಗ್ ಹಿಡ್ಕೊಂಡು ಶೌರ್ಯ ಅವಳ ಕಡೆ ನೋಡ್ತಾ ಇರೋದು ಕಾಣ್ತು. ಶೌರ್ಯ ಅವರೇ ಇದು ಕನಸಲ್ಲ ತಾನೇ ಅಂದ್ಲು ನೀರು ತುಂಬಿದ ಕಣ್ಣುಗಳಿಂದ. ನೋ, ಇದು ನಿಜ ಬೇಬಿ, ಐ ಲವ್ ಯು ಅಂತ ಹೇಳ್ತಾ ಶೌರ್ಯ ತ್ರಿಷಾ ಕೈಯಿಂದ ತನ್ನ ಕೈಯೊಳಗೆ ತೊಗೊಂಡ. ಲವ್ ಯು ಶೌರ್ಯ ಅವರೇ, ಲವ್ ಯು ಸೋ ಮಚ್ ಅಂತ ಹೇಳಿ ಶೌರ್ಯನ ಗಟ್ಟಿಯಾಗಿ ಅಪ್ಕೊಂಡ್ಲು ತ್ರಿಷಾ. ತ್ರಿಷಾನನ್ನು ಇನ್ನೂ ಗಟ್ಟಿಯಾಗಿ ತನ್ನೊಳಗೆ ಹುದುಗಿಸ್ಕೊಳ್ತಿದ್ದ ಶೌರ್ಯ. ಹಾಗೆ ಎಷ್ಟು ಸಮಯ ಆ ಅಪ್ಪುಗೆಯಲ್ಲಿದ್ದರೋ ಅವರಿಗೆ ಗೊತ್ತಿಲ್ಲ. ತ್ರಿಷಾ ಶೌರ್ಯನಿಂದ ಸ್ವಲ್ಪ ದೂರ ಸರಿದು, ಇದು ನಿಜವಾಗಿಯೂ ನಿಜ ತಾನೇ ಅಂತ ಕೇಳಿದ್ಲು ಮುಗ್ಧವಾಗಿ. ಹಾಂ, ನಿಜವಾಗಿಯೂ ನಿಜ ಅಂತ ಹೇಳಿ ಶೌರ್ಯ ತ್ರಿಷಾನ ತನ್ನ ಮಡಿಲಲ್ಲಿ ಕೂರಿಸ್ಕೊಂಡ. ಶೌರ್ಯನ ಎದೆ ಮೇಲೆ ತಲೆ ಇಟ್ಟು ಲವ್ ಯು ಶೌರ್ಯ ಅವರೇ ಅಂತ ಹೇಳಿ ಶೌರ್ಯನ ಎದೆ ಮೇಲೆ ಕಿಸಿಟ್ಲು. ಲವ್ ಯು ಟೂ ದೇವಿ ಅವರೇ ಅಂದ ಶೌರ್ಯ ಸುಂದರವಾಗಿ ನಗ್ತಾ. ಶೌರ್ಯ ತೊಡಿಸಿದ ಉಂಗುರವನ್ನು ಅಪರೂಪವಾಗಿ ನೋಡ್ಕೊಳ್ತಾ, ಶೌರ್ಯ ಅವರೇ ಇನ್ನು ಹೋಗೋಣವಾ, ತುಂಬ ಚಳಿ ಆಗ್ತಿದೆ ಅಂದ್ಲು. ಸರಿ ಹೋಗೋಣ. ನಿಜಕ್ಕೂ ಮನೆಯಲ್ಲಿ ತುಂಬ ಕೆಲಸ ಇವೆ ಅಂದ ಶೌರ್ಯ ಕಣ್ಣು ಹೊಡಿತ. ಇವಾಗೇನು ಕೆಲಸ ಇದೆ ಅಂತ ಕೇಳಿದ್ಲು ತ್ರಿಷಾ ಡೌಟ್ನಿಂದ. ಇವೇ ಬಿಡು, ಆಮೇಲೆ ಹೇಳ್ತೀನಿ ಅಂತ ಹೇಳಿ ಮತ್ತೆ ತಿರುಗಿ ಬೋಟನ್ನು ವಾಪಸ್ ತಿರುಗಿಸಿ ಈ ಸಾರಿ ಶೌರ್ಯನೇ ತ್ರಿಷಾನ ಎತ್ಕೊಂಡು ಕಾರವರೆಗೂ ಬಂದ. ಶೌರ್ಯ ಕೆಳಗಿಳಿಸಿದ್ಲೇ ಶೌರ್ಯನ ಕಡೆ ಕೋಪದಿಂದ ನೋಡ್ತಾ, ನೋಡಿ ಹೇಗೆ ಮಾಡಿಬಿಟ್ಟಿದ್ದೀರಿ ನೀವು ಅಂತ ಶೌರ್ಯನ ತನ್ನ ಸೊಂಟವನ್ನು ತೋರಿಸ್ತಾ ಹೇಳಿದ್ಲು ತ್ರಿಷಾ. ನೀನು ಅಷ್ಟೊಂದು ಸುಕುಮಾರಿ, ಆದರೆ ನಾನೇನು ಮಾಡಲೆ ಅಂದ ಶೌರ್ಯ. ಬಾಯಿ ಚಿರಿಸ್ತಾ ಹೋಗಿ ಕಾರ್ನಲ್ಲಿ ಕೂದಲು ತ್ರಿಷಾ. ಶೌರ್ಯ ಕೂಡ ಕೂತು ಕಾರ್ ಸ್ಟಾರ್ಟ್ ಮಾಡಿ ಮನೆ ಕಡೆ ವೇಗವಾಗಿ ಹೋದ. ಮನೆಗೆ ತಲುಪುತ್ತಲೇ ಮತ್ತೆ ಶೌರ್ಯನೇ ತ್ರಿಷಾನ ಎತ್ಕೊಂಡು ಒಳಗಡೆ ಕರ್ಕೊಂಡು ಹೋದ. ಶೌರ್ಯ ಅವರೇ ಕೆಳಗಿಳಿಸಿ, ಯಾರಾದರೂ ನೋಡಿದ್ರೆ ಚೆನ್ನಾಗಿರಲ್ಲ ಅಂದ್ಲು ಗಾಬರಿಯಿಂದ ಸುತ್ತಲೂ ನೋಡ್ತಾ. ಹಲೋ, ಇದು ದೆವ್ವಗಳು ತಿರುಗೋ ಟೈಮ್, ಎಲ್ಲರೂ ಮಲಗಿದ್ದಾರೆ, ನೀನೇನು ಅಷ್ಟೊಂದು ಗಾಬರಿ ಬೀಳಬೇಡ ಅಂದ. ರೂಮ್ವರೆಗೂ ಹಾಗೇ ಎತ್ಕೊಂಡು ಬಂದು ಡೈರೆಕ್ಟಾಗಿ ಬೆಡ್ ಮೇಲೆ ಇಳಿಸ್ದ ಶೌರ್ಯ. ತ್ರಿಷಾ ಇಳಬೇಕಂತ ನೋಡಿದ್ರೆ ಅವಳಿಗೆ ಆ ಚಾನ್ಸ್ ಕೊಡದೆ ತನ್ನ ಪಕ್ಕದಲ್ಲೇ ಸೇರಿಸ್ಕೊಂಡ ಶೌರ್ಯ. ಶೌರ್ಯ ಅವರೇ ಏನು ಮಾಡ್ತಿದ್ದೀರಿ ಅಂತ ಕೇಳಿದ್ಲು ತ್ರಿಷಾ ಗಾಬರಿಯಿಂದ. ಕೂಲ್ ಬೇಬಿ, ಯಾಕೆ ಗಾಬರಿ ಆಗಿದೆಯಾ ಅಂತ ಕೇಳಿದ ಶೌರ್ಯ ತ್ರಿಷಾ ಸೊಂಟವನ್ನು ಪ್ರೆಸ್ ಮಾಡ್ತಾ. ಅದು ನಮ್ಮ ಫಸ್ಟ್ ನೈಟ್ವರೆಗೂ ಇವಾಗಲೇ ಬೇಡ ಶೌರ್ಯ ಅವರೇ ಪ್ಲೀಸ್ ಅಂತ ಕೇಳಿದ್ಲು ತ್ರಿಷಾ ತಲೆ ತಗ್ಗಿಸ್ಕೊಂಡು. ಏನಾಯಿತು, ಯಾಕೆ ಬೇಡ ಅಂತಿದೆಯಾ ಅಂತ ಕೇಳಿದ ಶೌರ್ಯ ತ್ರಿಷಾನೇ ನೋಡುತ್ತಾ. ಭಯ, ನಾನು ಇನ್ನೂ ಪ್ರಿಪೇರ್ ಆಗಿಲ್ಲ. ಕೆಲವು ದಿನಗಳು ನಾವು ನಮ್ಮ ಲವ್ ಲೈಫನ್ನು ಲೀಡ್ ಮಾಡೋಣ ಪ್ಲೀಸ್ ಶೌರ್ಯ ಅವರೇ ಅಂತ ಕೇಳಿದ್ಲು. ಸರಿ, ನೀನು ಯಾವಾಗಂದರೆ ಆವಾಗಲೇ, ಅಲ್ಲಿವರೆಗೂ ಟೀಸರ್ಸ್ ಟ್ರೈಲರ್ಸ್ ಹಾಕೊಳ್ತಾ ಕಾಲ ಕಳೆಯೋಣ ಅಂತ ಶೌರ್ಯ ಅಮಾಯಕವಾಗಿ ಮುಖ ಇಟ್ಕೊಂಡು ಅದರ ಅರ್ಥ ಆಗದಂತೆ ಶೌರ್ಯನ ಕಡೆ ನೋಡ್ತಾ ಕೇಳಿದ್ಲು ತ್ರಿಷಾ. ಅಂದರೆ ಆವಾಗಲೇ ಫುಲ್ ಶೋ ಬೇಡ ಅಂದ್ಯಲ್ಲ, ಅಲ್ಲಿವರೆಗೂ ಇಂಥ ಟ್ರೈಲರ್ಸ್ ಹಾಕೊಳ್ತಾ ಅದೇ ಭಾಗ್ಯ ಅಂದ್ಕೊಳ್ತೀನಿ ಅಂತ ಹೇಳಿದ ಶೌರ್ಯ ತ್ರಿಷಾನನ್ನು ತನ್ನ ಮೇಲೆ ಕೇಳ್ಕೊಳ್ತಾ. ಅಬ್ಬಾ ಶೌರ್ಯ ಅವರೇ, ನೀವು ಮುಂಚೆ ತುಂಟು ಕೃಷ್ಣ, ಇವಾಗ ಟೀಸರ್ಸ್ ಟ್ರೈಲರ್ಸ್ ಅಂತಿದ್ರೆ ನನಗೆ ಇವಾಗಲೇ ಭಯ ಆಗ್ತಿದೆ
ಅಂದ್ಲು ತ್ರಿಷಾ ಶೌರ್ಯನ ಎದೆಯಲ್ಲಿ ಮುಖ ಮುಚ್ಕೊಳ್ತಾ. ಅಮ್ಮೋ, ಹುಡುಗಿಗೆ ಭಯ ಆಗ್ತಿದೆಯಾ ಅಥವಾ ನಾಚಿಕೆ ಆಗ್ತಿದೆಯಾ ಅಂತ ಕೇಳ್ದ ಶೌರ್ಯ ತುಂಟತನದಿಂದ. ಈಗ ಇಂಥ ಮಾತುಗಳಾಡಿನೇ ನನ್ನನ್ನು ಮಾತಾಡ್ದಂತ ಮಾಡಿಬಿಡ್ತೀರಿ ಅಂದ್ಲು ತ್ರಿಷಾ ಕೋಪದಿಂದ. ಅಬ್ಬಾ ಹೌದಾ, ನಾನು ನಿನ್ನ ಮಾತುಗಳು ನಿಲ್ಲಿಸೋದಾಗಲ್ಲ ಕಣೆ ಅಂತ ತ್ರಿಷಾ ತುಟಿಗಳನ್ನ ಚುಂಬಿಸ್ತಾ ಶೌರ್ಯನಿಗೆ ಅನುಕೂಲವಾಗಿ ಬದಲಾಗ ಕಿಸ್ಸನ್ನು ಎಂಜಾಯ್ ಮಾಡ್ತಿದ್ದಾಳೆ ತ್ರಿಷಾ ತುಟಿಗಳಲ್ಲಿರೋ ಜೇನನ್ನು ಹೀರ್ತಾ ಅದಕ್ಕೆ ಹಲ್ಲಿನ ಗಾಯಗಳನ್ನ ಉಡುಗೊರೆಯಾಗಿ ನೀಡ್ತಿದ್ದಾನೆ ಶೌರ್ಯ. ಉಸಿರಾಡೋದು ಭಾರವಾಗ್ತಿದ್ರೆ ಶೌರ್ಯನ ಬೆನ್ನ ಮೇಲಿದ ಕೈಗಳಿಂದ ಶೌರ್ಯನಿಗೆ ಗುತ್ತಿದ್ದಾಳೆ. ಕಷ್ಟ ಆದರೂ ಇನ್ನೂ ತಪ್ಪದೆ ಅವಳನ್ನ ದೂರ ಸರಿಸಿ ತ್ರಿಷಾ ಕಡೆ ನೋಡ್ತಿದ್ದಾನೆ. ಶೌರ್ಯ ಅವರೇ, ನೀವು ಹೀಗೆ ಮಾಡಿದ್ರೆ ನಾನು ನಾಳೆಯಿಂದ ಅಮ್ಮನ ಹತ್ರ ಮಲಗ್ತೀನಿ ಅಂತ ಬೆದರಿಕೆಯಾಗಿ ಹೇಳಿದ್ಲು ತ್ರಿಷಾ. ಅಬ್ಬಾ ಹೌದಾ, ಸರಿ ನಾಳೆಯಿಂದ ತಾನೇ ಹೋಗ್ತೀಯಾ, ಹಾಗಾದರೆ ಇವತ್ತೇ ನಾನು ಫುಲ್ ಶೋ ಹಾಕ್ಕೊಳ್ತೀನಿ ಅಂತ ಹೇಳ್ತಾ ಶೌರ್ಯ ತ್ರಿಷಾ ಟೀ ಶರ್ಟ್ ಒಳಗೆ ಕೈ ಹಾಕಿ ಸೊಂಟವನ್ನು ಸವರ್ದ. ಇವಾಗ ನೀವು ಬುದ್ಧಿವಂತರಾಗಿ ಮಲಗದಿದ್ರೆ ನಾನು ಇವಾಗಲೇ ಹೊರಟೋಗ್ತೀನಿ ಅಮ್ಮನ ಹತ್ರ ಅಂದ್ಲು ಬೆರಳು ತೋರಿಸ್ತಾ. ಏನೇ ನನಗೆ ಬೆರಳು ತೋರಿಸ್ತೀಯಾ ಅಂತ ಕೇಳ್ದ ಶೌರ್ಯ ಬೆರಳನ್ನು ಕಚ್ತಾ. ಆ ರಾಕ್ಷಸ ಅಂದ್ಲು ತ್ರಿಷಾ. ಎಸ್, ನಾನು ರಾಕ್ಷಸಾನೇ ಅಂದ ಶೌರ್ಯ ಸೈಡ್ ಸ್ಮೈಲ್ ನೀಡ್ತಾ. ಯಪ್ಪ ಮಹಾಪ್ರಭು, ನಂಗೆ ನಿದ್ದೆ ಬರ್ತಿದೆ, ಮಲಗೋಣ ಅಂತ ಕೇಳಿದ್ಲು ತ್ರಿಷಾ ಕ್ಯೂಟಾಗಿ. ಮೇಡಮ್ ಅವ್ರು ಇಷ್ಟು ಕ್ಯೂಟಾಗಿ ಕೇಳಿದ ಮೇಲೂ ಮಲಗೋದಕ್ಕೆ ಬಿಡದಿದ್ರೆ ನನಗೆ ಪಾಪ ಸುತ್ಕೊಳ್ಳುತ್ತೆ ಅಂದ ಶೌರ್ಯ ತ್ರಿಷಾನ ತನ್ನ ಎದೆ ಮೇಲೆ ಅಡ್ಜಸ್ಟ್ ಮಾಡ್ಕೊಂಡು ಮಲಗ್ದ. ಶೌರ್ಯ ನಿದ್ದೆ ಬಡಿತಾ ಕೇಳ್ತಾ ತ್ರಿಷಾ ಕೂಡ ಹಾಯಾಗಿ ಮಲಗಿಬಿಟ್ಲು. ನಿಜಕ್ಕೂ ತ್ರಿಷಾಗೆ ಇವತ್ತಿಗೂ ಕೂಡ ಇದೆಲ್ಲ ಒಂದು ಕನಸಿನ ಹಾಗಿದೆ. ನಿಜಕ್ಕೂ ಇಂತಹ ಒಂದು ದಿನದ ಮೂಮೆಂಟ್ ತನ್ನ ಲೈಫ್ನಲ್ಲಿ ಬರುತ್ತೆ ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ ತ್ರಿಷಾ. ಪ್ರಶಾಂತವಾಗಿ ತನ್ನ ಎದೆ ಮೇಲೆ ನಿದ್ದೆ ಮಾಡ್ತಿರೋ ತ್ರಿಷಾ ನೋಡ್ತಾ ನಗ್ತಾ ಮೆಲ್ಲಗೆ ಶೌರ್ಯ ಕೂಡ ನಿದ್ದೆಗೆ ಜಾರ್ದ. ಮುಂದಿನ ದಿನ ಬೆಳಗ್ಗೆ ತ್ರಿಷಾ ಕಣ್ ತೆರೆದು ನೋಡೋ ಅಷ್ಟರಲ್ಲಿ ಎದುರುಗಡೆ ಶೌರ್ಯ ಕಾಣಿಸ್ದ. ಶೌರ್ಯನ ಹಣೆ ಮೇಲೆ ಕಿಸ್ ಇಟ್ಟು ಹೇಳ್ಬೇಕಂತ ಟ್ರೈ ಮಾಡಿದ್ಲು. ಆದರೆ ಶೌರ್ಯ ತ್ರಿಷಾನ ಗಟ್ಟಿಯಾಗಿ ಇಟ್ಕೊಂಡಿದ್ರಿಂದ ಕದಲೋದಕ್ಕೂ ಆಗಲಿಲ್ಲ ಅವಳಿಗೆ. ಶೌರ್ಯ ಅವರೇ ಅಂತ ಮೆಲ್ಲಗೆ ಕರೆದ್ಲು. ಹಾಂ, ಸ್ವಲ್ಪ ಸಮಯ ಮಲ್ಕೋ ಬೇಬಿ ಅಂದ ಶೌರ್ಯ ತ್ರಿಷಾನ ಇನ್ನೂ ಟೈಟಾಗಿ ಇಟ್ಕೊಂಡು. ನೀವು ಮಲಗಿ ಎಷ್ಟು ಸಮಯ ಬೇಕೋ ಅಷ್ಟು ಸಮಯ, ಆದರೆ ನನ್ನನ್ನು ಬಿಟ್ಟರೆ ನಾನು ಹೋಗ್ತೀನಿ, ತುಂಬ ಕೆಲಸ ಇವೆ ಅಂದ್ಲು. ಎಲ್ಲಿಗೆ ಅಂತ ಕೇಳ್ದ ಶೌರ್ಯ ಕಣ್ಣುಗಳು ಮುಚ್ಕೊಂಡೆ. ಹೋಗಿ ಫ್ರೆಶ್ ಆಗಿ ಕೆಳಗೆ ಹೋಗಿ ಅಮ್ಮನಿಗೆ ಮುಂಚೆ ಏನಾದರೂ ಕುಡಿಸಿ ಟ್ಯಾಬ್ಲೆಟ್ಸ್ ಕೊಡಬೇಕು, ಟೈಮ್ ಆಗ್ತಿದೆ ಶೌರ್ಯ ಅವರೇ ಪ್ಲೀಸ್ ಅಂದ್ಲು ತ್ರಿಷಾ. ಸರಿ, ಅಮ್ಮನ ಬಗ್ಗೆ ಅಂತಿದೆಯಾ, ಅದಕ್ಕೆ ಬಿಡ್ತಿದ್ದೀನಿ, ಇಲ್ಲದಿದ್ದರೆ ಅಂತ ಇನ್ನೂ ಏನೋ ಹೇಳುವಷ್ಟರಲ್ಲಿ ತ್ರಿಷಾ ಶೌರ್ಯನ ಬಾಯಿಗೆ ತನ್ನ ಕೈಯನ್ನು ಅಡ್ಡ ಇಡ್ತಾ ಸಾಕು ನಿಲ್ಲಿಸಿ ಸರ್ ಅಂದ್ಲು ಸಣ್ಣ ಕೋಪದಿಂದ. ನಗ್ತಾ ತ್ರಿಷಾ ಅಡ್ಡ ಇಟ್ಟು ಕೈ ಮೇಲೆ ಕಿಸ್ಕಿಟ್ಟು ಕಣ್ಣು ಹೊಡೆದ. ಅಂತ ಶೌರ್ಯನಿಗೆ ಹೊಡಿತಿದ್ದಾಳೆ ತ್ರಿಷಾ. ಶೌರ್ಯ ಮಾತಾಡ್ತಾ, ಇವಾಗ ಹೋದರೆ ಹೋಗು, ಇಲ್ದಿಟ್ರೆ ಟ್ರೈಲರ್ ಸ್ಟಾರ್ಟ್ ಆಗುತ್ತೆ, ಆ ಟ್ರೈಲರ್ ಗಂಟೆಗಟ್ಟಲೆ ಇರುತ್ತೆ ಅಂತ ಕಣ್ಣು ಹೊಡೆದ. ಅಮ್ಮೋ ಅಂತೇಳಿ ಫಾಸ್ಟಾಗಿ ಅಲ್ಲಿಂದ ಎದ್ದು ವಾಶ್ರೂಮ್ ಒಳಗೆ ಹೊಟ್ಟೋದ್ಲು ತ್ರಿಷಾ. ಫ್ರೆಶ್ ಆಗಿ ಸೀರೆ ಉಟ್ಕೊಂಡು ತಲೆ ಟವಲ್ ತೆಗೆದು ಜುಟ್ಟು ಒಣಗಿಸ್ಕೊಳ್ತಾ ಅಲ್ಲಿಂದ ಕೆಳಗೆ ಹೋದ್ಲು. ಕಿಚನ್ ಒಳಗಡೆ ಹೋಗಿ ಗಂಜಿ ಕಾಯಿಸಿ ತಣ್ಣಗೆ ಮಾಡಿ ಶಾರದಾ ಅವ್ರ ಹತ್ರ ಹೋದ್ಲು. ಅದನ್ನು ತೊಗೊಂಡು ಅಮ್ಮ ಹೇಳಿ ಅಂತ ಶಾರದಾ ಅವ್ರು ನಿಪ್ಸಿ ಅವ್ರ ಕೈಯಲ್ಲಿ ಬ್ರಷ್ ಮಾಡಿಸಿ ಆಮೇಲೆ ಗಂಜಿ ಕುಡಿಸಿ ಟ್ಯಾಬ್ಲೆಟ್ಸ್ ಕೊಟ್ಟಲು. ಆಮೇಲೆ ಒಡಲೆಲ್ಲ ಬಟ್ಟೆಯಿಂದ ಒರೆಸಿ ಡ್ರೆಸ್ ಕೂಡ ಚೇಂಜ್ ಮಾಡಿದ್ಲು ತ್ರಿಷಾ. ಇವೆಲ್ಲ ನಿನ್ಗೆ ಯಾಕಮ್ಮ ಶೌರ್ಯ, ಸೂರ್ಯ ನರ್ಸನ್ನು ಇಟ್ಟಿದ್ದಾರಲ್ಲ ಅವ್ರು ನೋಡ್ಕೊಳ್ತಾರೆ ಅಂತ ಎಷ್ಟು ಹೇಳ್ತಿದ್ರು ಕೇಳ್ತಿಲ್ಲ ತ್ರಿಷಾ. ನನ್ನ ಅಮ್ಮನಿಗೆ ನಾನು ಮಾಡಿದ್ರೆ ತಪ್ಪೇನಿದೆ ಅಂತ ಕೇಳಿದ್ಲು ತ್ರಿಷಾ. ತಪ್ಪೇನಿಲ್ಲಮ್ಮ, ಆದರೆ ಶೌರ್ಯ ಇದ್ದಾಗ ಅವನ ಜೊತೆ ಕೂಡ ನೀನು ಟೈಮ್ ಸ್ಪೆಂಡ್ ಮಾಡಬೇಕಲ್ಲ ಅಂದರು ಅವರು. ತ್ರಿಷಾ ಮಾತಾಡ್ತಾ, ಸರಿ ನೀವು ಮಲ್ಗಿ ಅಮ್ಮ, ನಾನು ಟಿಫನ್ ಪ್ರಿಪೇರ್ ಮಾಡ್ತೀನಿ ಅಂತ ಹೇಳಲ್ಲಿಂದ ಓಟೋದ್ಲು ತ್ರಿಷಾ ಹೊರಗಡೆ. ಹುಡುಗಿ ಅಂತ ಅಂದ್ಕೊಂಡ್ರು ಶಾರದಾ ಅವ್ರ ಮನಸ್ಸಿನಲ್ಲೇನಾಗ್ತಾ. ಶೌರ್ಯ ಬಂದು ಹೇಗಿದೆ ಅಮ್ಮ ಅಂತ ಕೇಳಿದ ಪ್ರೀತಿಯಿಂದ. ನನ್ನ ಮಗಳ ಥರ ಸೊಸೆ ಇದ್ದಾಳಲ್ಲ ಕಂದ, ನನ್ನನ್ನು ಹಸುಗೂಸಿನ ಥರ ನೋಡ್ಕೊಳ್ತಿದ್ದಾಳೆ ಅಂದರು ಅವರು. ಸರಿ ಅಮ್ಮ, ಜಾಗೃತಿ ಆಗಿರು, ಇವತ್ತು ಸೂರ್ಯ ನಿನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾನೆ, ನಾನೇ ಕರ್ಕೊಂಡು ಹೋಗ್ತಿದ್ದೆ, ಆದರೆ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಅಮ್ಮ, ಅದನ್ನು ಸೂರ್ಯ ಹ್ಯಾಂಡಲ್ ಮಾಡೋದಕ್ಕಾಗದೇ ಇರಬಹುದು, ಅದಕ್ಕೆ ನಾನು ಹೋಗ್ತಿದ್ದೀನಿ ಅಂತ ಏನೋ ಆಳವಾಗಿ ಆಲೋಚಿಸ್ತಾ ಸರಿ ಕಂದ ಜಾಗ್ರತೆ ಅಂದರು ಅವರು. ಸರಿ ಅಮ್ಮ ಅಂತ ಹೇಳಿ ಅಲ್ಲಿಂದ ಕಿಚನ್ ಒಳಗಡೆ ಹೋದ ಶೌರ್ಯ. ಅಲ್ಲಿ ಶೌರ್ಯ ದೇವಿಯವರು ಕಾಫಿ ಪ್ರಿಪೇರ್ ಮಾಡ್ತಿರೋದು ನೋಡಿ ಸುತ್ತಲೂ ನೋಡ್ದ. ಅಲ್ಲಿ ಕೆಲಸದವರಾಗಲಿ ಸೂರ್ಯ ಅಕ್ಕಿ ಆಗಲಿ ಯಾರೂ ಇಲ್ಲದ ಕಾರಣ ಮೆಲ್ಲಗೋಗಿ ಹಿಂದಿನಿಂದ ಅಪ್ಕೊಂಡ ಶೌರ್ಯ. ತ್ರಿಷಾ ಗಾಬರಿಯಿಂದ, ಶೌರ್ಯ ಅವ್ರಿಗೆ ಏನು ನೀವು ಮಾಡ್ತಿರೋ ಕೆಲಸ ಅಂದ್ಲು ಸುತ್ತಲೂ ನೋಡ್ತಾ. ನಾನೇನು ಮಾಡಿದೆ ದೇವಿ ಅವರೇ ಅಂತ ಕೇಳ್ದ. ಓರಿಯಾಗಿ ನೋಡ್ತಾ ತ್ರಿಷಾ ಸೊಂಟವನ್ನು ಪ್ರೆಸ್ ಮಾಡ್ತಾ, ಈ ನೋಟ, ಈ ಕೈ ಚಳಕ ಏನಂತಾರೆ ಇದಕ್ಕೆ ಅಂತ ಕೇಳಿದ್ಲು ತ್ರಿಷಾ ಮುದ್ದಾಗಿ ಮುನಿಸ್ಕೊಳ್ತಾ. ಅಬ್ಬೋ, ನಮ್ಮ ದೇವಿಯವರಿಗೆ ಕೋಪ ಬರ್ತಿದೆಯಾ ಅಥವಾ ನನಗೆ ಶರಣಾಗ್ಬಿಡ್ತೀನಿ ಅನ್ನೋ ಭಯನಾ ಅಂತ ಕೇಳ್ದ ಶೌರ್ಯ ತ್ರಿಷಾ ಕಿವಿಯಲ್ಲಿ ಹಸ್ಕಿಯಾಗಿ. ನಾನು ಕಾಫಿ ಇಡ್ಬೇಕು ಶೌರ್ಯ ಅವರೇ, ಬಿಡಿ, ಅಣ್ಣ ಅಕ್ಕಿ ಬರೋ ಟೈಮ್ ಆಯಿತು, ಅವ್ರು ನಮ್ಮನ್ನು ಹೀಗೆ ನೋಡಿದ್ರೆ ನಿಜಕ್ಕೂ ಚೆನ್ನಾಗಿರಲ್ಲ ಅಂದ್ಲು ತ್ರಿಷಾ.
ಹಾಗಾದರೆ ನನ್ನ ಕಿಸ್ ನನಗೆ ಕೊಟ್ಬಿಡು, ನಾನು ಹೊರಟು ಹೋಗ್ತೀನಿ ಅಂತ ಕಣ್ಣು ಹೊಡೆದ ಶೌರ್ಯ ತನ್ನ ಹೆಂಡತಿಗೆ. ಹಾಂ, ಕಿಸ್ಸಾ? ಇಲ್ಲ, ನೋ 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 ನೋ, ನಾನು ಕೊಡಲ್ಲಪ್ಪ ಅಂದ್ಲು ತ್ರಿಷಾ. ಆಹಾ, ಹಾಗಾದರೆ ನಾನು ಕೂಡ ಹೋಗಲ್ಲ ಆಗಿದ್ರೆ ಅಂದ ಶೌರ್ಯ. ಅಬ್ಬಾ, ಏನು ಶೌರ್ಯ ಅವರೇ ನೀವು, ಈ ತುಂಟಾಟ ಎಲ್ಲ ಬಿಡಿ ಅಂದ್ಲು ತ್ರಿಷಾ ಸುತ್ತಲೂ ನೋಡ್ತಾ ತುಂಬ ಭಯದಿಂದ. ಏಯ್, ನಾನು ನಿನ್ನ ಗಂಡ ಕಣೇ, ಅದಕ್ಕೆ ಅಷ್ಟೊಂದು ಯಾಕೆ ಭಯ ಪಡ್ತಿದ್ದೀನಿ ನೀನು ಅಂತ ಕೇಳ್ದ ಶೌರ್ಯ. ಪ್ಲೀಸ್ 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 ಶೌರ್ಯ ಅವರೇ ಅಂತ ಇರೋ ಅವಳ ಮಾತುಗಳನ್ನ ನಿಲ್ಲಿಸ್ತಾ, ನೋ, ನಾನು ಕೇಳಲ್ಲ ಅಷ್ಟೇ ಅಂತ ನಗ್ತಾ ಶೌರ್ಯ. ಯಪ್ಪ ರಾಮಚಂದ್ರ ಪ್ರಭು ಅಂದ್ಲು ತ್ರಿಷಾ. ಏಯ್, ಅವ್ರನ್ನ ಯಾಕೆ ಡಿಸ್ಟರ್ಬ್ ಮಾಡ್ತಿದ್ಯಾ ಅಂತ ಕೇಳ್ದ ಶೌರ್ಯ ತ್ರಿಷಾಳನ್ನು. ಸರಿ ಸರಿ ಮುತ್ತೆ ತಾನೇ, ನಾನು ರೂಮಿಗೆ ಬರ್ತೀನಿ ಕಾಫಿ ತಗೊಂಡು ಅಂತಂದ್ಲು ತ್ರಿಷಾ ತುಂಬ ನಾಚಿಕೆ ಪಡ್ತಾ. ಹೌದಾ, ಸರಿ ಸರಿ, ಫಾಸ್ಟಾಗಿ ಬಂದುಬಿಡು ಹಾಗಾದರೆ ಅಂತ ಹೇಳಿ ತ್ರಿಷಾಳನ್ನು ಬಿಟ್ಟು ಅಲ್ಲಿಂದ ತನ್ನ ರೂಮ್ ಒಳಗಡೆ ಹೊರಟೋದ ಶೌರ್ಯ. ತನ್ನ ಹೆಂಡತಿಗಾಗಿ ಕಾಯ್ತಾ ಅಲ್ಲೇ ಕೂತ. ಈ ಕಡೆ ತ್ರಿಷಾ ಕಾಫಿಯನ್ನು ಪ್ರಿಪೇರ್ ಮಾಡಿ ಅಕ್ಷರಾಗೆ ಮತ್ತು ಸೂರ್ಯನಿಗೆ ಕೊಟ್ಬಿಟ್ಟು ರಂಗಿಗೆ ಟಿಫಿನ್ ಪ್ರಿಪೇರ್ ಮಾಡೋದಕ್ಕೆ ಹೇಳಿ ಅಲ್ಲಿಂದ ಶೌರ್ಯನ ಹತ್ರ ಹೋದ್ಲು. ಆದರೆ ಶೌರ್ಯ ಮಾತ್ರ ಯಾರ ಜೊತೆಯೋ ತುಂಬ ಸೀರಿಯಸ್ ಆಗಿ ಮಾತಾಡ್ತಾ ಇರೋದು ಅವಳಿಗೆ ಕಾಣಿಸ್ತು. ಶೌರ್ಯನನ್ನು ನೋಡಿ, ಶೌರ್ಯ ಅವರೇ ಕಾಫಿ ಅಂತಂದ್ಲು ತ್ರಿಷಾ ಮೆಲ್ಲಗೆ. ಸರಿ, ನಾನು 5 ಮಿನಿಟ್ಸ್ನಲ್ಲಿ ಇನ್ನೇನು ಹೊರಡ್ತೀನಿ, ಚಾಪ ರೆಡಿ ಮಾಡಿಡಿ ಅಂಥೇಳಿ ಫೋನ್ ಕಟ್ ಮಾಡಿ ತ್ರಿಷಾ ಕಡೆ ನೋಡ್ದ. ತ್ರಿಷಾ ಮಾತ್ರ ಶೌರ್ಯನನ್ನೇ ನೋಡ್ತಾ ಇದ್ದಾಳೆ. ಶೌರ್ಯ ಮಾತಾಡ್ತಾ, ಮೇಡಮ್, ನೀವೇ ಹಾಗೆ ನೋಡ್ತಿದ್ರೆ ನಮ್ಮ ಮುತ್ತು ನಮಗೆ ಬರಲ್ಲ, ಬಂದು ಕೊಡಬೇಕು ಅಂದ ವ್ಯಂಗ್ಯವಾಗಿ. ತ್ರಿಷಾ ಅಂತೂ ನಾಚಿಕೆ ಪಡ್ತಾ ಹೋಗಿ ಶೌರ್ಯನ ಕೆನ್ನೆ ಮೇಲೆ ಕಿಸ್ಸನ್ನು ಇಟ್ಟುಬಿಟ್ಲು. ಅದನ್ನು ನೋಡಿ ಶೌರ್ಯ ಅದು ಯಾವುದೋ ಥರ ಮುಖ ಇಟ್ಕೊಂಡು, ನಾನೇನಾದರೂ ಸ್ಕೂಲ್ಗೆ ಹೋಗೋ ಸಣ್ಣ ಮಗು ಅಂದ್ಕೊಂಡ್ಬಿಟ್ಟಿದ್ಯಾ, ಕೆನ್ನೆ ಮೇಲಿಟ್ಟೆ ಅಂತ ಕೇಳ್ದ ಶೌರ್ಯ. ಆಹಾ, ನೀವು ಮುತ್ಕೊಳ್ಬೇಕು ಅಂದ್ರಿ, ಆದರೆ ಎಲ್ಲಿ ಅಂತ ಹೇಳಲಿಲ್ಲ ತಾನೇ, ಅದಕ್ಕೆ ಅಂತ ಹೇಳಿ ಅಲ್ಲಿಂದ ಹೊರ್ಟು ಹೋಗೋದಕ್ಕೆ ಟ್ರೈ ಮಾಡಿದ್ಲು ತ್ರಿಷಾ. ಆದರೆ ಅವಳಿಗೆ ಆ ಅವಕಾಶ ಕೊಡದೆ 2 ಕೈಗಳಲ್ಲೂ ಬಂಧಿಸ್ತಾ, ಹೌದಾ, ಸರಿ ಸರಿ, ಹಾಗಾದರೆ ನಾನೇ ತಗೊಳ್ತೀನಿ ಅಂತ ಶೌರ್ಯ ತ್ರಿಷಾ ಮುಖದ ಹತ್ರ ತನ್ನ ಮುಖವನ್ನು ತರ್ತಾ ಹೇಳ್ದ. ಅದೇ ಟೈಮ್ನಲ್ಲಿ ಯಾರೋ ಹೊರಗಿನಿಂದ ಡೋರ್ ನಾಕ್ ಮಾಡಿದ್ರಿಂದ, ಶೌರ್ಯ ಅವರೇ ಯಾರೋ ಬಾಗಿಲು ಬಡ್ದಿದ್ದಾರೆ ಬಿಡಿ ಅಂದ್ಲು. ಕೇಳಿಸ್ತು ದೇವಿಯವರೇ, ನಮಗೂ ಕೂಡ ಅಂದ ಶೌರ್ಯ. ಆಹಾ, ಮತ್ತೆ ಬಿಡಿ ಅಂತಂದ್ಲು ತ್ರಿಷಾ ನಗುವನ್ನು ತಡೀತಾ. ತುಂಬ ಜಾಸ್ತಿ ಆಗೋಯ್ತಿದೆಯಲ್ಲ ರಾಕ್ಷಸಿ ಅಂತಂದ ಶೌರ್ಯ. ಹಿಹಿಹಿ ಅಂತ ಒಂದು ವೆರೈಟಿ ನಗು ನಕ್ಕದ್ಲು ತ್ರಿಷಾ. ಬಿಡಬೇಕು ಅಂತ ಇಲ್ದಿದ್ರೂ ಕೂಡ ಕಷ್ಟದಿಂದ ಬಿಟ್ಟ ಶೌರ್ಯ. ತ್ರಿಷಾ ಹೋಗಿ ಡೋರ್ ಓಪನ್ ಮಾಡಿದ್ಲು. ಎದುರುಗಡೆ ಸೂರ್ಯ ದರ್ಶನ ಕೊಟ್ಟ. ಅಣ್ಣ ಬನ್ನಿ ಅಂತ ಪಕ್ಕಕ್ಕೆ ಸರಿದು ಬಿಟ್ಲು ತ್ರಿಷಾ. ಸಣ್ಣದಾಗಿ ನಗು ನಕ್ಕು ಒಳಗಡೆ ಬಂದ ಸೂರ್ಯ. ಅಮ್ಮ ತ್ರಿಷಾ, ಅಕ್ಷರ ಕರೀತಿದ್ದಾಳೆ, ನಿನ್ನ ಒಂದು ಸಾರಿ ಹೋಗಿ ನೋಡುಮ ಅಂಥೇಳಿ ಅವಳನ್ನ ಕಳಿಸಿ ಡೋರನ್ನು ಲಾಕ್ ಮಾಡಿಬಿಟ್ಟ ಸೂರ್ಯ. ಏನು ವಿಷಯ ಅಂತ ಕೇಳ್ದ ಶೌರ್ಯ ತನ್ನ ರಿವಾಲ್ವರನ್ನು ತನ್ನ ಹತ್ರಕ್ಕೆ ತಗೊಳ್ದ. ಶೌರ್ಯ, ಆರ್ ಯು ಮ್ಯಾಡ್? ನಿನಗೇನಾದರೂ ಹುಚ್ಚೇನೋ? ನೀನೊಬ್ಬನೇ ಡಾರ್ಕ್ ಕಿಂಗ್ಡಮ್ಗೆ ಹೋಗೋದು ಅವಶ್ಯಕತೆ ಇದೆಯಾ ನಿನಗೆ ಅಂತ ಕೇಳ್ದ ಸೂರ್ಯ. ಲುಕ್ ಸೂರ್ಯ, ಡಾರ್ಕ್ ಕಿಂಗ್ಡಮ್ ಈಸ್ ಅಂಡರ್ ಮೈ ಕಂಟ್ರೋಲ್. ಅದು ಪೂರ್ತಿ ನನ್ನ ಹಿಡಿತದಲ್ಲಿದೆ. ಓಕೆ, ಐ ವಿಲ್ ಟೇಕ್ ಕೇರ್ ಆಫ್ ಇಟ್. ನೀನೇನು ತಲೆ ಕೆಡಿಸ್ಕೋಬೇಡ, ನಾನು ನೋಡ್ಕೊಳ್ತೀನಿ, ನೀನು ಇಲ್ಲಿ ನೋಡ್ಕೋ ಅಂದ ಶೌರ್ಯ ಅಹಂಕಾರವಾಗಿ. ಶೌರ್ಯ, ಲಿಸನ್ ಟು ಮೀ,
ನಾನು ಕೂಡ ನಿನ್ನ ಜೊತೆ ಬರ್ತೀನಿ ಅಂದ ಸೂರ್ಯ. ನೋ, ನಾನು ಒಬ್ಬನೇ ಹೋಗ್ತೀನಿ, ನಿನಗೆ ಈ ಸಾರಿ ಅಲ್ಲಿ ಕೆಲಸ ಏನಿಲ್ಲ ಅಂಥೇಳಿ ಡೋರನ್ನು ಲಾಕ್ ಓಪನ್ ಮಾಡಿಬಿಟ್ಟ ಶೌರ್ಯ. ಶೌರ್ಯ, ಲಿಸನ್ ಪ್ಲೀಸ್, ಅರ್ಥ ಮಾಡ್ಕೊಳ್ಳೋ ಅಂದ ಸೂರ್ಯ. ನೋ, ಆದರೂ ನಾನೇನು ಮನುಷ್ಯ ಅಲ್ಲ, ಗೋಸ್ಟ್. ಜನರಲ್ಲಾಗಿ ಗೋಸ್ಟ್ಗೆ ಭಯ ಇರಲ್ಲ, ಅರ್ಥ ಆಗ್ತಿದೆಯಾ ಅಂದ ಶೌರ್ಯ ಹೊರಗಡೆ ತಾನು ನಡೀತಾ. ಪ್ಲೀಸ್ ಪ್ಲೀಸ್ ಶೌರ್ಯ, ಪ್ಲೀಸ್ ಕಣೋ ಅಂತ ಎಷ್ಟು ಹೇಳ್ತಿದ್ರು ಕೇಳದೆ ಕೆಳಗೆ ಬಂದೇ ಬಿಟ್ಟ ಶೌರ್ಯ ಸೂರ್ಯನ ಏನೇನೂ ಲೆಕ್ಕಿಸ್ದೆ. ಅಷ್ಟರಲ್ಲೇ ಅಲ್ಲಿ ಅಕ್ಷರ, ತ್ರಿಷಾ ಮಾತಾಡ್ಕೊಳ್ತಾ ಇರೋದನ್ನು ಅವನು ನೋಡ್ದ. ತ್ರಿಷಾ, ನೈಟ್ ನಾನು ಬರೋದು ಲೇಟ್ ಆಗುತ್ತೆ, ನಾನು ಬರೋವರೆಗೂ ಕೂರದೆ ನೈಟ್ 9 ಗಂಟೆಯೊಳಗೆ ತಿನ್ನಬೇಕು. ತಿನ್ನಲಿಲ್ಲ ಅಂತ ಗೊತ್ತಾದರೆ ಮಾತ್ರ ತುಂಬ ಸಿವಿಯರ್ ಆಗಿರುತ್ತೆ ನನ್ನ ಕೈಯಲ್ಲಿ ಅಂತ ಹೇಳಿ. ಅಮ್ಮ ಅಕ್ಷರ, ಜಾಗ್ರತೆ, ಸೂರ್ಯ ಇವತ್ತು ನಿನ್ನನ್ನು ಅಮ್ಮನನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾನೆ ಚೆಕಪ್ಗೆ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟು ಹೋದ ಶೌರ್ಯ ಇನ್ನು ತನ್ನ ಕೆಲಸಕ್ಕೆ. ಇನ್ನು ಶೌರ್ಯ ಎಷ್ಟು ಹೇಳಿದ್ರು ಮಾತು ಕೇಳಲ್ಲ ಅಂತ ಅರ್ಥವಾಗಿ ಆ ಡಾರ್ಕ್ ಕಿಂಗ್ಡಮ್ನಲ್ಲಿರೋ ಒಬ್ಬ ಮನುಷ್ಯನಿಗೆ ಕಾಲ್ ಮಾಡಿದ ಸೂರ್ಯ ತನ್ನ ಹತ್ರ ಇದ್ದ ಇನ್ನೊಂದು ಮೊಬೈಲ್ನಿಂದ. ಡಾರ್ಕ್ನಿಂದ ಕಾಲ್ ಬರೋಷ್ಟರಲ್ಲೇ ಅವನಿಗೆ ಯಾಕೋ ತುಂಬ ಭಯ ಭಯ ಅನ್ನಿಸ್ತಾ ಇತ್ತು. ಹಲೋ ಸಲೀಂ, ಡಾರ್ಕ್ ಹಿಯರ್ ಅಂದ ಸೂರ್ಯ ಬೇಸ್ ವಾಯ್ಸ್ನಲ್ಲಿ. ಡಾರ್ಕ್ ಹೇಳಿ ಅಂದ ಸಲೀಂ ವಿನಯವಾಗಿ. ಅಲ್ಲಿಗೆ ಗೋಸ್ಟ್ ಬರ್ತಾ ಇದ್ದಾರೆ, ಅವರು ಒಬ್ಬರೇ ಬರ್ತಿದ್ದಾರೆ, ಸೊ ಅವರಲ್ಲಿ ಪಾದ ಇಟ್ಟ ಜಾಗದಿಂದ ತಿರುಗಿ ಫ್ಲೈಟ್ ಹತ್ತೋವರೆಗೂ ಸೆಕ್ಯೂರಿಟಿ ಜವಾಬ್ದಾರಿ ಎಲ್ಲ ನಿಂದೆ. ಏನಾದರೂ ವ್ಯತ್ಯಾಸ ಆದರೆ ನನ್ನ ಬಗ್ಗೆ ಗೊತ್ತು ತಾನೇ ಅಂದ ಡಾರ್ಕ್ ಅಲಿಯಾಸ್ ನಮ್ಮ ಸೂರ್ಯ. ಓಕೆ ಸರ್ ಅಂತ ಹೇಳಿ ಕಾಲ್ ಕಟ್ ಮಾಡಿ ಆ ಕೆಲಸಗಳಲ್ಲೇ ಬಿದ್ದ ಸಲೀಂ. ಇಲ್ಲಿ ಶೌರ್ಯ ಹೆಲಿಕಾಪ್ಟರನ್ನು ಹತ್ತಿ ತನ್ನ ಚೈನ್ ಮತ್ತು ತಾನು ಅಂತ ಗುರುತು ಹಿಡಿಯೋ ಎಲ್ಲ ವಸ್ತುಗಳನ್ನ ತೆಗೆದು ಪಕ್ಕಕ್ಕೆ ಇಟ್ಬಿಟ್ಟ. ಮುಖಕ್ಕೆ ಒಂದು ಮಾಸ್ಕನ್ನು ಹಾಕೊಂಡ, ಯಾವಾಗಲೂ ಹಾಕೊಳ್ಳುವಂಥ ಮಾಸ್ಕನ್ನೇ ಹಾಕೊಂಡ. ತನ್ನನ್ನು ಯಾರು ಗುರುತು ಹಿಡಿಯದ ರೀತಿಯಲ್ಲಿ ಡ್ರೆಸ್ಸಪ್ ಆಗಿ ತನ್ನ ಎದೆ ಮೇಲಿರೋ ತ್ರಿಷಾ ಹೆಸರನ್ನು ಪ್ರೀತಿಯಿಂದ ಸವರ್ತಾ ಇದ್ದಾನೆ. ಸ್ವಲ್ಪ ಸಮಯಕ್ಕೆ ಪೈಲಟ್ ರೀಚ್ ಆಗಿದ್ದೀವಿ ಅಂತ ಹೇಳಿದ್ದಕ್ಕೆ ಸೀರಿಯಸ್ ಆಗಿ ಅಲ್ಲಿಂದ ಇಳಿದ ಶೌರ್ಯ. ಹೊರಟು ಹೋದ್ಮೇಲೆ ಸೂರ್ಯ ತನ್ನ PAಗೆ ಕಾಲ್ ಮಾಡಿ, ಏನಾದರೂ ಇಂಪಾರ್ಟೆಂಟ್ ಫೈಲ್ಸ್ ಇದ್ದರೆ ಮನೆ ಕಳಿಸು, ನಾನು ಆಫೀಸ್ಗೆ ಬರ್ತಿಲ್ಲ ಅಂಥೇಳಿ ಕಾಲ್ ಕಟ್ ಮಾಡಿಬಿಟ್ಟ ಸೂರ್ಯ. ಟಿಫಿನ್ ತಿಂದ ಮೇಲೆ ಅಕ್ಷರಾಳನ್ನು ಶಾರದಾ ಅವರನ್ನು ಕರ್ಕೊಂಡು ಅಲ್ಲಿಂದ ಹಾಸ್ಪಿಟಲ್ಗೆ ಹೋದ ಸೂರ್ಯ. ಮನೆಯಲ್ಲಿ ಒಬ್ಬಳೇ ಇದ್ದಾಳೆ ತ್ರಿಷಾ. ಏನು ಮಾಡಬೇಕೋ ತೋಚದೆ ತನ್ನ ರೂಮ್ ಪೂರ್ತಿ ಜೋಡಿಸ್ತಿದ್ದಾಳೆ ತ್ರಿಷಾ. ಕತೆ ಮುಂದುವರಿಯುತ್ತೆ. ಹೆಚ್ಚಿನದಕ್ಕಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ.